7 ವರ್ಷಗಳು ಕಳೆದರೂ ಕೂಡ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. ಎಂಥ ಕಾಮಗಾರಿ ಇರಬಹುದು ಅದು? ಹೇಳಿ ಕೇಳಿ ಹೆರಿಗೆ ಆಸ್ಪತ್ರೆ. ಹೆರಿಗೆ ಆಸ್ಪತ್ರೆಯ ಕಾಮಗಾರಿ 7 ವರ್ಷಗಳಾದರೂ ಮುಗಿದಿಲ್ಲ. 16 ತಿಂಗಳಲ್ಲಿ ಮುಗಿಬೇಕಾಗಿದ್ದ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. 14 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಕಾಮಗಾರಿ ಹಾಗೆ ಉಳಿದುಕೊಂಡಿದೆ. ಹಳೆ ಹುಬ್ಬಳ್ಳಿಯ ಸಾರ್ವಜನಿಕರು ಪರದಾಟ ಅನುಭವಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿ ನಿರ್ಮಾಣವಾಗ್ತಾ ಇರುವಂಥ ಆಸ್ಪತ್ರೆ ಇದು. ಕುಂಠಿತ ಸಾಗ್ತಾ ಇದೆ 100 ಹಾಸಿಗೆಗಳ ಹೆರಿಗೆ ಆಸ್ಪತ್ರೆಯ ಕಾಮಗಾರಿ. 2017 ಮತ್ತು 18ರಲ್ಲಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿತ್ತು. 17-18ರಲ್ಲಿ ಆರಂಭಗೊಂಡು 7 ವರ್ಷ ಕಳೆದರೂ ಕೂಡ ಕಾಮಗಾರಿ ಮುಕ್ತಾಯವಾಗಿಲ್ಲ. ಅನಿವಾರ್ಯವಾಗಿ ಚಿಟಗುಪ್ಪಿ ಆಸ್ಪತ್ರೆ ಅಥವಾ ಕಿಮ್ಸ್ ಆಸ್ಪತ್ರೆಗೆ ಜನ ತೆರಳುತ್ತಾ ಇದ್ದಾರೆ. ಹೇಳಿ ಕೇಳಿ ಹುಬ್ಬಳ್ಳಿ ಬಹಳ ದೊಡ್ಡ ನಗರ. ಅದನ್ನು 2ನೇ ಛೋಟಾ ಮುಂಬೈ ಅಂತ ಕರೀತಾರೆ. ಛೋಟಾ ಮುಂಬೈ ಅಂತಲೇ ಕರೀತಾರೆ. ಜೊತೆಗೆ ವಾಣಿಜ್ಯ ನಗರಿ ಅಂತ ಕರೀತಾರೆ. ಹುಬ್ಬಳ್ಳಿ ಅಂತ ಹೇಳಿದ್ರೆ ಕೇವಲ ಹುಬ್ಬಳ್ಳಿಯ ಜನ ಮಾತ್ರ ಅಲ್ಲ, ಹುಬ್ಬಳ್ಳಿಯ ಅಕ್ಕಪಕ್ಕದ ತಾಲೂಕುಗಳು, ಅಕ್ಕಪಕ್ಕದ ಜಿಲ್ಲೆಗಳು ಕೂಡ ಅನೇಕ ಜನ ಕಿಮ್ಸಿಗೆ ಬರ್ತಾರೆ. ಕಾರ್ಯದೊತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಯಾಕೆಂತ ಹೇಳಿದ್ರೆ ಒಂದೇ ಆಸ್ಪತ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ರೋಗಿಗಳನ್ನು ಟ್ರೀಟ್ ಮಾಡೋದಕ್ಕೆ ಕಳೆದು ಹೋಗುತ್ತೆ. ಸೊ ಹೀಗಾಗಿ ಇನ್ನೊಂದು ಆಸ್ಪತ್ರೆ ನಿರ್ಮಾಣವಾದರೆ ಅಲ್ಲಿನ ಕಾರ್ಯಭಾರ ಒತ್ತಡ ಕಮ್ಮಿ ಆಗುತ್ತೆ ಅನ್ನೋದು. ಆದರೆ ಇಲ್ಲಿ ಮಾತ್ರ 7 ವರ್ಷ, ಇದು ಪಂಚವಾರ್ಷಿಕ ಯೋಜನೆ ಅಂದರೆ 5 ವರ್ಷ, 7 ವರ್ಷ ಸಪ್ತವಾರ್ಷಿಕ ಯೋಜನೆ ಆಗೋಯ್ತೋ ಗೊತ್ತಿಲ್ಲ. ಇಂಥ ನಿರ್ಲಕ್ಷ್ಯ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಅಧಿಕಾರಿಗಳು ಇದನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಅನುಮೋದನೆಗೊಂಡಿರುವಂಥ ಕಾರಣಕ್ಕೆ ಯಾವಾಗಲೂ ಕಂಪ್ಲೀಟ್ ಆಗಬೇಕಾಗಿತ್ತು, ಯಾವಾಗಲೂ ಈ ಕಾರ್ಯಾರಂಭ ಮಾಡಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಕೂಡ ಈ ಆಸ್ಪತ್ರೆ ಕಟ್ಟಡ ಒಂದು ರೀತಿ ಸ್ಕೆಲಿಟನ್ ರೀತಿ ನಿಂತ್ಕೊಂಡಿದೆ. ಸ್ಕೆಲಿಟನ್ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಇಂಥ ಆಸ್ಪತ್ರೆ ಒಂದು ವೇಳೆ ಉದ್ಘಾಟನೆ ಆಗಿದ್ದರೆ, ಕಾರ್ಯಾರಂಭ ಮಾಡಿದರೆ ಅದೆಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ಅಲ್ಲಿನ ಜನ ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶ ಕೇವಲ ಜನರ ಕೂಗು ಇಲ್ಲಿಗೆ ತಲುಪ್ತಾ ಇಲ್ಲ. ಆರೋಗ್ಯ ಸಚಿವರಿತ್ತ ಗಮನ ಹರಿಸಬೇಕಾಗಿದೆ. ತತ್ಕ್ಷಣ ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಅಥವಾ ರೋಗಿಗಳ ಉಪಯೋಗಕ್ಕೆ ಈ ಆಸ್ಪತ್ರೆಯನ್ನು ಬಿಟ್ಟುಕೊಡಬೇಕಾಗಿದೆ. ಇಲ್ಲವೇ ಆದರೆ ಸರ್ಕಾರ ಹಾಕಿರುವಂಥ ಹಣವೂ ವೇಸ್ಟ್. ಏನಾಗುತ್ತೆ, 14 ಕೋಟಿ ವೆಚ್ಚ ಆರಂಭದಲ್ಲಿ ಆಗಿರುತ್ತೆ. ಈಗ 7 ವರ್ಷ ಕಳೆದ ನಂತರದಲ್ಲಿ 14 ಕೋಟಿನೇ ಇರುತ್ತಾ? ಖಂಡಿತವಾಗೂ ಇರೋದಿಲ್ಲ. ಅದರ ದುಪ್ಪಟ್ಟಾಗಿರುತ್ತೆ ಅಥವಾ ಅದಕ್ಕೂ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಬೆಲೆಗಳೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ವಿಳಂಬ ಆದಂಗೆಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಟ್ಟಡ ಕಾಮಗಾರಿ ಹಾಗೆ ಉಳಿತಾ ಹೋಗುತ್ತೆ. ಸರ್ಕಾರ ಯಾವ ರೀತಿ ಕ್ರಮ ವಹಿಸುತ್ತೆ ನೋಡಬೇಕಾಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಹಾಸ್ಪಿಟಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಅತಿ ಶೀಘ್ರದಲ್ಲೇ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಅದನ್ನು ಮಾಹಿತಿ ತೊಗೊಂಡು ಯಾರು ಕಾಂಟ್ರಾಕ್ಟ್ ಇದ್ದಾರೋ ಸಂಬಂಧಪಟ್ಟವ್ರಿಗೆ ಅತಿ ಶೀಘ್ರದಲ್ಲೇ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಪೂರ್ಣಗೊಳಿಸಲಿಕ್ಕೆ ನಾನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಮಾಡಿಕೊಡ್ತೇನೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಹಾಸ್ಪಿಟಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಅತಿ ಶೀಘ್ರದಲ್ಲೇ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಅದನ್ನು ಮಾಹಿತಿ ತೊಗೊಂಡು ಯಾರು ಕಾಂಟ್ರಾಕ್ಟ್ ಇದ್ದಾರೋ ಸಂಬಂಧಪಟ್ಟವ್ರಿಗೆ ಅತಿ ಶೀಘ್ರದಲ್ಲೇ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಪೂರ್ಣಗೊಳಿಸಲಿಕ್ಕೆ ನಾನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಮಾಡಿಕೊಡ್ತೇನೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಹಾಸ್ಪಿಟಲಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಅತಿ ಶೀಘ್ರದಲ್ಲೇ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿ. ಹಳೆ ಹುಬ್ಬಳ್ಳಿ ಭಾಗದೊಳಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಆ ಭಾಗದ ಜನಕ್ಕೆ ಚಿಟಗುಬ್ಬಿ ಆಸ್ಪತ್ರೆ ಬಿಟ್ಟರೆ ಹೊಳ್ಳಿ ಯಾವುದಾದ್ರೂ ಒಂದು ಮತ್ತು ಮರಳಿ ಅವರಿಗೆ ಸಂಜೀವಿನಿ ಮಾದರಿ ಒಳಗೆ ಇದ್ದಂಥ ಹಾಸ್ಪಿಟ್ಲ್ ಅಂತಂದ್ರೆ ಅದು ಹೆರಿಗೆಗೆ ಸಂಬಂಧಪಟ್ಟಂತೆ ಭಾಳ ಅದ್ಭುತವಾದಂಥ ಒಂದು ಆಸ್ಪತ್ರೆ ಹಳೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಆಸ್ಪತ್ರೆ. ಅದನ್ನು ಚಿಟಗುಬ್ಬಿ ಆಸ್ಪತ್ರೆನ ಅಂತ ಹೇಳ್ತಾ ಇದ್ವಿ. ಈಗ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅದನ್ನು ನವೀಕರಣ ಮಾಡ್ತೇವೆ, ಹೈಟೆಕ್ ಮಾಡ್ತೇವೆ ಅನ್ನೋವಂಥ ನಿಟ್ಟಿನಲ್ಲಿ 16 ತಿಂಗಳ ಅವಧಿಯ ಕಾಮಗಾರಿಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ 16 ತಿಂಗಳಲ್ಲಿ ಅನ್ನೋವಂಥ ಒಂದು ಭರವಸೆಯನ್ನು ನೀಡಿ ಆ ಒಂದು ಆಸ್ಪತ್ರೆನ ಅಲ್ಲಿಂದ ಪಕ್ಕದ ಒಂದು ಡೋರ್ ಸಮಾಜದ ಸಮುದಾಯ ಭವನಕ್ಕೆ ಸ್ಥಳಾಂತರಿಸಿ ಸುಮಾರು ಇಲ್ಲಿಗೆ ಏನಿಲ್ಲ ಅಂತಂದ್ರೆ 4 ವರ್ಷ ಮುಗಿದು ಹೋಯಿತು. ಕಾಮಗಾರಿ ಕಂಪ್ಲೀಟ್ ಆಗೇ ಇಲ್ಲ. ಇದು ಒಂದು ಕಡೆ. ಮತ್ತು ಆ ಸಂಬಂಧಪಟ್ಟಂಥ ರೋಗಗಳಿಗೆ ಅಥವಾ ಹೆರಿಗೆಗೆ ಸಂಬಂಧಪಟ್ಟಂಥ ಪೇಷಂಟ್ಗಳು ಎಲ್ಲಿ ಹೋಗಬೇಕು ಅನ್ನುವಂಥದ್ದು ಸಹಿತ KMC ಮೇಲೂ ಬರ್ಡನ್ ಆಗಿದೆ, ಇಲ್ಲಿನ ಚಿಟಗುಬ್ಬಿ ಆಸ್ಪತ್ರೆ ಮೇಲೂ ಬರ್ಡನ್ ಆಗಿದೆ. ಕೋವಿಡ್ನ ಸಂದರ್ಭ ಹೇಳ್ತಾರೆ ಅವರು, ಕೋವಿಡ್ ಸಂದರ್ಭದೊಳಗೆ ಅದು ಹಾಗೇ ನಿಂತು ಕೆಲಸ ಅನ್ನೋದು ಅದು ಬೇರೆ ವಿಷಯ.
ಕೋವಿಡನ್ನು ಹೊರತುಪಡಿಸಿನೂ ಸಹಿತ ನಿಮ್ಗೆ ಕೋವಿಡ್ ಮುಗಿದಾದ್ಮೇಲೂ ಸಹಿತ ಈ ಭಾಗಕ್ಕೆ 2-16 ತಿಂಗಳು ಸಿಕ್ಕು ನಿಮಗೆ ಮತ್ತು ಯಾಕೆ ಮಾಡಲಿಲ್ಲ ಅನ್ನುವಂಥ ಸಮಸ್ಯೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಈಗಲ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಧೀನಕ್ಕೆ ಒಳಪಟ್ಟಂಥ ಅದರ ಮೇಲುಸ್ತುವಾರಿಯಲ್ಲಿ ಆಯುಕ್ತರು ಇದರ ನಿರ್ವಹಣೆ ಮಾಡ್ತಾಯಿದ್ದಾರೆ. ಆದರೆ ಇದು ಮಹಾತ್ಮ ಗಾಂಧೀಜಿ ವಿಕಾಸ ಯೋಜನೆ ಅಡಿಯಲ್ಲಿ 14 ಕೋಟಿ ರೂಪಾಯಿ ಸಮಗ್ರ ಅಭಿವೃದ್ಧಿ ಮಾಡಬೇಕಂತೇಳಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ಮಾಡಿದ್ದಾರೆ. ಆದರೆ ಇದರಲ್ಲಿ ವಿಶೇಷವಾಗಿ ಏನಂತ 100 ಹಾಸಿಗೆಯ ಆಸ್ಪತ್ರೆಯನ್ನು ಮಾಡಬೇಕು. ಒಟ್ಟು ಇದೇನಿತ್ತಲ್ಲ ಅಲ್ಲಿ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, 7 ವರ್ಷಗಳ ಸಪ್ತವಾರ್ಷಿಕ ಯೋಜನೆ ಆದರೂ ಕೂಡ ಒಂದು ಆಸ್ಪತ್ರೆ ಜನರ ರೋಗಿಗಳ ಬಳಕೆಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದುರದೃಷ್ಟ. ಇದಕ್ಕಿಂತ ದೊಡ್ಡದಾಗಬೇಕಾಗಿಲ್ಲ ಅಂತ ಅನಿಸುತ್ತೆ. ಈಗ ಅಧಿಕಾರಿಗಳನ್ನ ಕೇಳಿದ್ರೆ ಸ್ಪಾಟ್ ವಿಸಿಟ್ ಮಾಡ್ತೀನಿ ನಾನು ಅಂತ, ಮತ್ತು ಇಲ್ಲಿವರೆಗೆ ಎಲ್ಲ ಹೋಗಿದ್ರಂತೆ? ನಿಜ ದಶರಥ್, ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದಿವೆ. ಆ ಸ್ಮಾರ್ಟ್ ಸಿಟಿ ಜೊತೆಗೆ ಇಲ್ಲಿ ಅಂದ್ರೆ ಬೇರೆ ಬೇರೆಂತಹ ಯೋಜನೆಗಳು ಇವತ್ತು ಸಂಪೂರ್ಣವಾಗಿ ಹಳ್ಳ ಹಿಡಿದೆ ಮತ್ತು ಜನರ ಉಪಯೋಗಕ್ಕೆ ನಯಾ ಪೈಸಾ ಇವತ್ತು ಅದರಿಂದ ಲಾಭ ಸಿಗುತ್ತಿಲ್ಲ. ಅದೇ ರೀತಿಯಾಗಿ ಇನ್ನು ಹಳೆ ಹುಬ್ಬಳ್ಳಿಯ ಭಾಗದಲ್ಲಿ ಒಂದು ಹಿಂಸಾ ವೃತ್ತ ಬರುತ್ತೆ. ಈ ಒಂದು ವೃತ್ತದಲ್ಲಿರುವಂತಹ ಒಂದು ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಒಂದು ಹಳೇದಾಗಿರುತ್ತೆ. ಈ ಒಂದು ಹಳೇದನ್ನ 2017 ಮತ್ತು 2018ರಲ್ಲಿ ಮಹಾತ್ಮ ಗಾಂಧಿ ನಗರ್ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕು, ಇಲ್ಲಿ 100 ಹಾಸಿಗೆ ಒಂದು ಸಜ್ಜಿತ ಆಸ್ಪತ್ರೆಯನ್ನ ಕಟ್ಟಬೇಕು ಅಂತೇಳಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ತೀರ್ಮಾನ ಮಾಡುತ್ತೆ. 2017ರಿಂದ 18 ಅಂದ್ರೆ 18ರಲ್ಲಿ ಈ ಒಂದು ಕಾಮಗಾರಿಗೆ ಹಳೆ ಕಟ್ಟಡವನ್ನ ಕೆಡವಿ ಇಲ್ಲಿ ಅಂದರೆ ಹೊಸದಂತಹ ಒಂದು ಸುಸಜ್ಜಿತ ಆಸ್ಪತ್ರೆ, ಅದು 100 ಹಾಸಿಗೆಗಳ ಒಂದು ಆಸ್ಪತ್ರೆನ ಕಟ್ಟಬೇಕು ಅಂತೇಳಿ ಇಲ್ಲಿ ಆ ಯೋಜನೆ ಕೈಗೆತ್ತಿಕೊಂಡ ನಂತರ ಇಲ್ಲಿ ಅಂತಾರೆ ನಡುವೆ ಇಲ್ಲಿ ಅಂದ್ರೆ ಅಧಿಕಾರಿಗಳು ಹೇಳಿದ್ದು ಅಂದ್ರೆ 2 ಬಾರಿ ಇಲ್ಲಂದ್ರೆ ಲಾಕ್ಡೌನ್ ಬಂತು, ಮೊದಲನೇ ಮತ್ತು 2ನೇ ಲಾಕ್ಡೌನ್ ಬಂತು. ಹೀಗಾಗಿ ಕೋವಿಡ್ ಸಮಯದಲ್ಲಿ ನಮಗೆ ಕಾಮಗಾರಿ ಮಾಡ್ಲಿ ಆಗಿಲ್ಲ ಅಂತೇಳಿ ಒಂದು ಉಡಾಪೆ ಉತ್ತರವನ್ನ 2022-23ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳಿದ್ರು. ಅದ ನಂತರ ಈಗ ಅಂತಂದ್ರೆ ಅದು ಗತಿಸಿ ಮತ್ತೆ 3 ವರ್ಷ ಕಳೆದೆ. ಬರೋಬ್ಬರಿ ಅಂದ್ರೆ 7 ವರ್ಷ ಇದು ಈ ಒಂದು ಕಾಮಗಾರಿಗೆ ಇಲ್ಲಿ ಗುದ್ದಲಿ ಪೂಜೆ ಮಾಡಿ ಅಂದ್ರೆ ಶಂಕುಸ್ಥಾಪನೆ ಮಾಡಿ 7 ವರ್ಷ ಕಳೆದ ಸಹಿತ ಇಲ್ಲಿವರೆಗೂ ಈ ಒಂದು ಕಾಮಗಾರಿ ಮುಗುದಿಲ್ಲ, ಜನರ ಉಪಯೋಗಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಬಡ ಹೆಣ್ಣು ಮಕ್ಕಳು ಅಲ್ಲಿ ಆ ತಾತ್ಕಾಲಿಕವಾಗಿ ಇನ್ನೊಂದು ಕಡೆ ಅಂತಂದ್ರೆ ಆ ತಾತ್ಕಾಲಿಕವಾಗಿ ಒಂದು ಕೃಷ್ಣಾಪುರ ಓಣಿಯಲ್ಲಿ ಒಂದು ಡೋರ್ ಸಮಾಜದ ಒಂದು ಸಮುದಾಯ ಭವನ ಇದೆ. ಆ ಸಮುದಾಯ ಭವನಕ್ಕೆ ಆಸ್ಪತ್ರೆಯನ್ನ ಶಿಫ್ಟ್ ಮಾಡಲಾಯಿತು. ಆದ್ರೆ ಇದಕ್ಕೆ ಆ ಜನರ ಆಗ್ರಹ ಇಷ್ಟೇ, ನಾವು ಇಲ್ಲಿ ಸಣ್ಣ ಪುಟ್ಟ ಏನು ರೋಗಗಳು ಕಂಡ್ರೆ ಹೆರಿಗೆ ಆಗ್ಬೇಕು ಅಂದ್ರೆ ನಮ್ಗೆ ಈಗ ಅಂದ್ರೆ ಇದೇ ಆಸ್ಪತ್ರೆಗೆ ಹೋಗ್ತಾ ಇದ್ವಿ, ಅದನ್ನ ಇಲ್ಲಿ ಅಧಿಕಾರಿಗಳು ಇಲ್ಲಿವರೆಗೂ ಮುಗಿಸ್ಕೊಳ್ತಿಲ್ಲ. ನಮ್ಗೆ ಇವತ್ತು ದೂರದ ಅಂದ್ರೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಗೆ ಹೋಗ್ಬೇಕು, ಕಿಮ್ಸ್ಗೆ ಹೋಗ್ಬೇಕು. ಆ ಚಿಟಗುಪ್ಪಿಯಲ್ಲೂ ಸಹ ಇವತ್ತು ಜನದಟ್ಟಣೆ ಹೆಚ್ಚಿಗೆ ಇರುತ್ತೆ. ಕಿಮ್ಸ್ ನಲ್ಲಿ ಇವತ್ತು 2,500 ಹೊರ ರೋಗಿಗಳ ಸಂಖ್ಯೆ ಇರೋದ್ರಿಂದ ಅಲ್ಲಿ ನಮಗೆ ಸರಿಯಾದ ಚಿಕಿತ್ಸೆ ಜೊತೆಗೆ ಇಲ್ಲಿದ್ರೆ ಸರಿಯಾದ ಸಮಯಕ್ಕೆ ಮತ್ತು ಬೇಗನೆ ಚಿಕಿತ್ಸೆ ಸಿಗೋದಿಲ್ಲ. ಈ ಒಂದು ಆಸ್ಪತ್ರೆಯಲ್ಲಿ ಆ ಬೇಗ ಮುಗಿದ್ರೆ ಚಿಕಿತ್ಸೆ ಸಿಗ್ತಾ ಇತ್ತು. ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಜನಪ್ರತಿನಿಧಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಯೋಜನೆ ಇವತ್ತು ಕಾಮಗಾರಿ ನೆನೆಗುದಿಗೆ ಬಂದಿದೆ. ಇನ್ನಾದ್ರೂ ಸಹಿತ ಸ್ಥಳೀಯ ಆಗ್ರಹವಿಷ್ಟೇ, ಇನ್ನಾದ್ರೂ 7 ವರ್ಷ ಗತಿಸಿದೆ, ಇನ್ನಾದ್ರೂ ಈ ಒಂದು ಕಾಮಗಾರಿ ಬೇಗನ ಮುಗಿಸಿಕೊಟ್ಟು ಜನರಿಗೆ ಅನುಕೂಲ ಮಾಡಿ ಕೊಡ್ಲಿ ಅಂತೇಳಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ದಶರಥ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.